ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಇದು ಹಸಿಮೆಣಸಿನ್ಕಾಯಿ, ಕರಿಬೇವು, ಜಿಂಜರು, ಆಮೇಲೆ ಕೊತ್ತಂಬರಿ ಇದನ್ನು ಹಾಕಿಬಿಟ್ಟು ನಾನು ಒಂದು ಕ್ರಿಸ್ಪಿ ಪೋಹ ಮಾಡೋದು ತೋರಿಸ್ತಾ ಇದ್ದೀನಿ. ಇದನ್ನು ತೊಗೊಂಡ್ಬರ್ಲಿಕ್ಕೆ ನಾನು ಟಾಟಾ ಸಂಪನ್ ಅವ್ರದ್ದು ಥಿನ್ ಪೋಹ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ಏನೇನು ಹಾಕ್ತೀನಿ ಅಂದರೆ ಸಾಸಿವೆ, ಜೀರಿಗೆ, ನೋಡಿ ಸಾಸಿವೆ, ಜೀರಿಗೆ, ಓಂಕಾಳು, ಎಳ್ಳು, ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಇಂಗು, ಮತ್ತು ಇದು ಶೇಂಗಾ ಪುಟಾಣಿ, ಉಪ್ಪು, ಸ್ವಲ್ಪ ಸಕ್ಕರೆ ಇಷ್ಟೆಲ್ಲ ಹಾಕಿಬಿಟ್ಟು ಇದನ್ನು ಹೆಂಗೆ ಕ್ರಿಸ್ಪಿ ಮಾಡಬೇಕು, ಇದನ್ನು ಹಸಿದು ಹಾಕಿ ಅಂತ ಅನ್ನೋದು ನಾನು ತೋರಿಸ್ತೀನಿ. ಈಗ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನೇನು ಮಾಡಿದ್ದೀನಿ, ನಾವು ಶೇಂಗಾ ಮಾಡಿದ ಹುರ್ಕೊತಾ ಇದ್ದೀನಿ. ಇದರಲ್ಲಿ ಕೆಂಪು ಕೊಟ್ಬಿಟ್ಟು ಚೆನ್ನಾಗಿ ಆಗಬೇಕು. ಅದೇ ರೀತಿ ಇದ್ರ ಜೊತೆನೇ ಏನು ಮಾಡ್ತೀನಿ, ಈ ಪುಟಾಣಿನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಎರಡು ಹುರ್ಕೋತಾ ಇದ್ದೀನಿ. ಈಗ ನೋಡಿ, ನಾನು ಇದು ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾಯ್ದಿದೆ. ಇದಕ್ಕೆ ಎಲ್ಲ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಚಟಪಟ ಅನ್ನಬೇಕು ಅಂತ ಇದ್ದೀನಿ. ಈಗ ಅಂತ ಇದೆಯಲ್ಲ, ಇದಕ್ಕೆ ಹಸಿಮೆಣಸಿನ್ಕಾಯಿ, ಜಿಂಜರು ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಇದಕ್ಕೆ ಹೆಚ್ಚು ತೊಳೆದಿಟ್ಕೊಂಡದ್ದು ಕೊತ್ತಂಬರಿನ ಹಾಕಬೇಕು. ಹಾಕಿಬಿಟ್ಟು ಚೆನ್ನಾಗಿ ಬಿಸಿ ಒಳಗೆ ತಾಳಿಸಿದ್ರೆ ಒಂದು 10 ನಿಮಿಷ ಏನು ಮಾಡಬೇಕು, ಬಿಸಿ ಒಳಗೆ ಬಿಡಬೇಕು. ಅದು ಅಂದರೆ ಅದು ಏನು ಆಗ್ತದೆ, ಸ್ವಲ್ಪ ಎಲ್ಲ ನೀರು ಹಿಡ್ಕೊಂಡ್ಬಿಟ್ಟು ಕುರು ಆಗ್ತಾವವು. ಆಮೇಲೆ ಅದಕ್ಕೆ ಸ್ವಲ್ಪ ನಾನು ಮೆಂತ್ಯದ ಹಿಟ್ಟು ಹಾಕ್ತೀನಿ. ಮೆಂತ್ಯದ ಹಿಟ್ಟು, ಉಪ್ಪು, ಸಕ್ಕರೆ ಹಿಟ್ಟು ಹಾಕಿಬಿಟ್ಟು ಆಮೇಲೆ ಅದರೊಳಗೆ ಅವಲಕ್ಕಿ ಕೈಲೇ ಕಲಿಸ್ಬೇಕು. ನೋಡಿ, ಇದಕ್ಕೆ ಮೆಂತ್ಯದ ಹಿಟ್ಟು ಮತ್ತು ಉಪ್ಪು, ಸಕ್ಕರೆ ಹಾಕಿ ಒಳಗೆ ಹಾಕಿದ್ದೀನಿ. ಒಗ್ಗರಣೆಗೆ ಹಾಕಿಬಿಟ್ಟು ಅವಲಕ್ಕಿ ಹಾಕಿ ಏನು ಮಾಡ್ತೀನಿ, ಚೆನ್ನಾಗಿ ಕೈಲೇ ಕಲಿಸ್ತೀನಿ. ಇದೇ ಕಲಿಸೋ ಟೈಮಕ್ಕೆ ಇಂಗು ಹಾಕಬೇಕು ನೀವು. ನೋಡಿ, ಸಣ್ಣ ಸಾಬುದಾಣಿ ಸಂಡಿಗೆ ಹಾಕಿದ್ವಲ್ಲ, ಥರ ಹಾಕಿದ್ದೆ. ಅದ್ರ ಜೊತೆ ಒಂದು ರೌಂಡನ್ನು ಹಾಕಿದ್ವಲ್ಲ, ಅವನೀಗ ಕರಿತಾ ಇದ್ದೀನಿ. ನಾನು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಎಣ್ಣೆಯಲ್ಲಿ ಕರೆದುಬಿಟ್ಟು ಅವಲಕ್ಕಿ ಕೂಡಿಸ್ಬೇಕು. ತುಂಬ ಚೆನ್ನಾಗಿ ಆಗ್ತಾವೆ ಇವು. ಈಗ ನೋಡಿ, ಇದು ಕ್ರಿಸ್ಪಿ ಪೋಹ ರೆಡಿಯಾಗಿದೆ. ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಇದು ಕರೆದದ್ದು ಶೇಂಗಾ ಮತ್ತು ಪುಟಾಣಿ ಕೂಡಿಸ್ತಾ ಇದ್ದೀನಿ. ನೋಡಿ, ಇದು ಚಿಕ್ಕ ಸಾಬುದಾಣಿ ಸಂಡಿಗೆ ಮಾಡಿದ್ದು ಕರೆದಿದ್ದೀನಲ್ಲ, ಅವನು ಇದಕ್ಕೆ ಕೂಡಿಸ್ತಾ ಇದ್ದೀನಿ. ಈಗ ಕೂಡಿಸ್ಬಿಟ್ರೆ ಕ್ರಿಸ್ಪಿ ಪೋಹ ಏನಾಯಿತು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕಿ ಮಾಡಿದ್ದು ಹೊಸ ರೀತಿಯ ಒಂದು ಕ್ರಿಸ್ಪಿ ಪೋಹ ರೆಡಿಯಾಗಿದೆ. ಈಗ ನೋಡಿ, ಇದು ಹೆಂಗಾಗಿದೆ ನೀವೇ ನೋಡಿ. ವಾವ್, ಮುರುತು ಪುಡಿ ಆಗಿಬಿಡ್ತದೆಲ್ಲ. ಈ ರೀತಿ ನೀವು ಒಂದು ಸಲ ಹಂಗೆ ಖಾರ ಪುಡಿ ಅದು ಮಾಡ್ಕೊಳ್ಳೋದಕ್ಕಿಂತ ಹಸಿಮೆಣಸಿನ್ಕಾಯಿ, ಜಿಂಜರು, ಕೊತ್ತಂಬರಿ ಹಾಕಿ ಮಾಡಿ ತುಂಬ ಚೆನ್ನಾಗಿ ಆಗ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಪೋಹ ರೆಡಿಯಾಗಿದೆ, ತುಂಬ ಚೆನ್ನಾಗಿದೆ. ಇದು ನೋಡಿ.